ಇಂಥದನ್ನೆಲ್ಲ ಇಟ್ಕೊಂಡು ಯಥಾ ರಾಜ ತಥಾ ಪ್ರಜೆ ಇದು ಇವರನ್ನೆಲ್ಲ ಯಾಕೆ ಇಟ್ಕೋತೀರಿ ನೀವು ಇದನ್ನೆಲ್ಲ ಉಡಾಫೆ ನೋಡಿ ದರೋಡೆ ನೋಡಿ ಆ ಮಾತು ಆಮೇಲೆ ಮಾತು ಕೇಳಿ. ಇದ್ರ ಬಗ್ಗೆ SBI ಎಂಪ್ಲಾಯಿಗೆ ಕೊಟ್ಟು ಡೆತ್ ಆಗಿದೆ. ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ಥರ ಮೊದಲನೇ ಕೇಸು. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್. ಐ ಆಮ್ ಸಾರಿ ಸಿದ್ದರಾಮಯ್ಯನವರೇ, ರೇಪ್ ಆಗಿಲ್ವ ಅಂತಲ್ಲ, ಆದ ನಂತರ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅಂತೇಳಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಬೆಲ್ಜಿಯಮಲ್ಲಿ ನಿಮ್ಮ ಮಗ ತೀರ್ಕೊಂಡಾಗ ನಮಗೆಲ್ಲ ದುಃಖ ಆಗಿತ್ತು. ಬೇರೆ ಯಾವುದೇ ಮನುಷ್ಯನಿಗೂ ಕೂಡ ಅಷ್ಟು ಬೇಗ ಬೆಲ್ಜಿಯಂನಿಂದ ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮ ಮಗ ಅನ್ನೋ ಕಾರಣಕ್ಕಾಗಿ ಆಯಿತು ಅಷ್ಟು ಬೇಗ. ಇಲ್ಲಾಂದರೆ ಒಂದು ವಾರ ಕಳೀತಿತ್ತು. ಹಾಂ, ಈಗ ನಿಮ್ಮಲ್ಲಿ ಅಧಿಕಾರ ಇದೆ. ಪೊಲೀಸರು 24 ಗಂಟೆ ತಗೊಳ್ಳಿ ಅಟ್ಲೀಸ್ಟು. ಆಗಲೇ ಇಲ್ವಾ? ಅರೆ ವಾಟ್ ಈಸ್ ದಿಸ್? ಆಮೇಲೆ ನಮಗೆ ಮೊದಲೇ ಹೇಳಿದ್ದಿದ್ರೆ ಗೊತ್ತಾಗ್ತಿತ್ತು. ಪರಮೇಶ್ವರ್ ನಮಗೆ ಮೊದಲೇ ಹೇಳಿದ್ದಿದ್ರೆ ಹೌದು ನಿಮ್ಮ ಹತ್ರ ಹಣ ಇವತ್ತು ಒಂದು ದರೋಡೆ ಮಾಡಲಿಕ್ಕಿದೆ ಅಂತ ಕಿವಿಯಲ್ಲಿ ಬಂದು ಹೇಳ್ತಾರೆ. ಏನ್ರಿ ಯಾರ್ರೀ ನಮ್ಮನ್ನು ಆಳ್ತಾ ಇದ್ದಾರೆ? ನಾವು ಹಂಗೆ ಇದೀವಿ ಬಿಡಿ. ಯಥಾ ರಾಜ ತಥಾ ಪ್ರಜಾ ಕರೆಕ್ಟ್ ಇದೆ. ಆಮೇಲೆ ರಹೀಮ್ ಖಾನ್ ಏನಾದರೂ ಒಂದು ಸಾಧನೆ ಮಾಡಿರಿ ನಿಮ್ಮ ಇಲಾಖೆಯಲ್ಲಿ. ನಾ ಗರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತೀವಿ ನೀವೆಲ್ಲ. ಕೇವಲ ಒಂದು ಏನು ಮುಸ್ಲಿಂ ಓಟ್ ಸಿಗುತ್ತೆ ಅಂತ ಒಟ್ಟಾರೆ ಕೊಟ್ಬಿಡ್ಬೇಡಿ. ಇದ್ದಾರೆ ಮುಸ್ಲಿಮರಲ್ಲೂ ಕೂಡ. ಈಗ ಅಲ್ಲಿ ರಫಿ ಕೊಡೋದಿಲ್ವ ಅಲ್ಲಿ? ಅಂಥವ್ರನ್ನ ಗುರುತಿಸಿಕೊಡಿ ಮಹತ್ವ ಖಾತೆಗಳನ್ನು. ಓಕೆ, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇಂಥದನ್ನೆಲ್ಲ ಇಟ್ಟುಕೊಂಡು ಯಥಾ ರಾಜ ತಥಾ ಪ್ರಜೆ ಇದು ಇವರನ್ನೆಲ್ಲ ಯಾಕೆ ಇಟ್ಕೋತೀರಿ ನೀವು ಇದನ್ನೆಲ್ಲ? ಉಡಾಫೆ ನೋಡಿ ದರೋಡೆ ನೋಡಿ ಆ ಮಾತು ಆಮೇಲೆ ಮಾತು ಕೇಳಿ. ಇದ್ರ ಬಗ್ಗೆ SBI ಎಂಪ್ಲಾಯಿಗೆ ಕೊಟ್ಟು ಡೆತ್ ಆಗಿದೆ. ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ಥರ ಮೊದಲನೇ ಕೇಸು. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್. ಐ ಆಮ್ ಸಾರಿ ಸಿದ್ದರಾಮಯ್ಯನವರೇ, ರೇಪ್ ಆಗಿಲ್ವ ಅಂತಲ್ಲ, ಆದ ನಂತರ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅಂತೇಳಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಬೆಲ್ಜಿಯಮಲ್ಲಿ ನಿಮ್ಮ ಮಗ ತೀರ್ಕೊಂಡಾಗ ನಮಗೆಲ್ಲ ದುಃಖ ಆಗಿತ್ತು. ಬೇರೆ ಯಾವುದೇ ಮನುಷ್ಯನಿಗೂ ಕೂಡ ಅಷ್ಟು ಬೇಗ ಬೆಲ್ಜಿಯಂನಿಂದ ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮ ಮಗ ಅನ್ನೋ ಕಾರಣಕ್ಕಾಗಿ ಆಯಿತು ಅಷ್ಟು ಬೇಗ. ಇಲ್ಲಾಂದರೆ ಒಂದು ವಾರ ಕಳೀತಿತ್ತು. ಹಾಂ, ಈಗ ನಿಮ್ಮಲ್ಲಿ ಅಧಿಕಾರ ಇದೆ. ಪೊಲೀಸರು 24 ಗಂಟೆ ತಗೊಳ್ಳಿ ಅಟ್ಲೀಸ್ಟು. ಆಗಲೇ ಇಲ್ವಾ? ಅರೆ ವಾಟ್ ಈಸ್ ದಿಸ್? ಆಮೇಲೆ ನಮಗೆ ಮೊದಲೇ ಹೇಳಿದ್ದಿದ್ರೆ ಗೊತ್ತಾಗ್ತಿತ್ತು. ಪರಮೇಶ್ವರ್ ನಮಗೆ ಮೊದಲೇ ಹೇಳಿದ್ದಿದ್ರೆ ಹೌದು ನಿಮ್ಮ ಹತ್ರ ಹಣ ಇವತ್ತು ಒಂದು ದರೋಡೆ ಮಾಡಲಿಕ್ಕಿದೆ ಅಂತ ಕಿವಿಯಲ್ಲಿ ಬಂದು ಹೇಳ್ತಾರೆ. ಏನ್ರಿ ಯಾರ್ರೀ ನಮ್ಮನ್ನು ಆಳ್ತಾ ಇದ್ದಾರೆ? ನಾವು ಹಂಗೆ ಇದೀವಿ ಬಿಡಿ. ಯಥಾ ರಾಜ ತಥಾ ಪ್ರಜಾ ಕರೆಕ್ಟ್ ಇದೆ. ಆಮೇಲೆ ರಹೀಮ್ ಖಾನ್ ಏನಾದರೂ ಒಂದು ಸಾಧನೆ ಮಾಡಿರಿ ನಿಮ್ಮ ಇಲಾಖೆಯಲ್ಲಿ. ನಾ ಗರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತೀವಿ ನೀವೆಲ್ಲ. ಕೇವಲ ಒಂದು ಏನು ಮುಸ್ಲಿಂ ಓಟ್ ಸಿಗುತ್ತೆ ಅಂತ ಒಟ್ಟಾರೆ ಕೊಟ್ಬಿಡ್ಬೇಡಿ. ಇದ್ದಾರೆ ಮುಸ್ಲಿಮರಲ್ಲೂ ಕೂಡ. ಈಗ ಅಲ್ಲಿ ರಫಿ ಕೊಡೋದಿಲ್ವ ಅಲ್ಲಿ? ಅಂಥವ್ರನ್ನ ಗುರುತಿಸಿಕೊಡಿ ಮಹತ್ವ ಖಾತೆಗಳನ್ನು. ಓಕೆ, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇಂಥದನ್ನೆಲ್ಲ ಇಟ್ಟುಕೊಂಡು ಯಥಾ ರಾಜ ತಥಾ ಪ್ರಜೆ ಇದು ಇವರನ್ನೆಲ್ಲ ಯಾಕೆ ಇಟ್ಕೋತೀರಿ ನೀವು ಇದನ್ನೆಲ್ಲ? ಉಡಾಫೆ ನೋಡಿ ದರೋಡೆ ನೋಡಿ ಆ ಮಾತು ಆಮೇಲೆ ಮಾತು ಕೇಳಿ. ಇದ್ರ ಬಗ್ಗೆ SBI ಎಂಪ್ಲಾಯಿಗೆ ಕೊಟ್ಟು ಡೆತ್ ಆಗಿದೆ. ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ಥರ ಮೊದಲನೇ ಕೇಸು. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ
ಅದನ್ನಾಗಕ್ಕೆ ಬಿಡೋದಿಲ್ಲ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅವ್ರ ಮೇಲೆ ಸೀರಿಯಸ್ ಐ ಆಮ್ ಸಾರಿ ಸಿದ್ದರಾಮಯ್ಯನವರೇ, ರೇಪ್ ಆಗಿಲ್ವಾ ಅಂತಲ್ಲ, ಆದ ನಂತರ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅಂತೇಳಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಬೆಲ್ಜಿಯಮಲ್ಲಿ ನಿಮ್ಮ ಮಗ ತೀರ್ಕೊಂಡಾಗ ನಮಗೆಲ್ಲ ದುಃಖ ಆಗಿತ್ತು. ಬೇರೆ ಯಾವುದೇ ಮನುಷ್ಯನಿಗೂ ಕೂಡ ಅಷ್ಟು ಬೇಗ ಬೆಲ್ಜಿಯಂನಿಂದ ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮ ಮಗ ಅನ್ನೋ ಕಾರಣಕ್ಕಾಗಿ ಆಯಿತು ಅಷ್ಟು ಬೇಗ. ಇಲ್ಲಾಂದರೆ ಒಂದು ವಾರ ಕಳೀತಿತ್ತು. ಹಾಂ, ಈಗ ನಿಮ್ಮಲ್ಲಿ ಅಧಿಕಾರ ಇದೆ. ಪೊಲೀಸರು 24 ಗಂಟೆ ತಗೊಳ್ಳಿ ಅಟ್ಲೀಸ್ಟು, ಆಗಲೇ ಇಲ್ವಾ? ಅರೆ ವಾಟ್ ಈಸ್ ದಿಸ್? ಆಮೇಲೆ ನಮಗೆ ಮೊದಲೇ ಹೇಳಿದಿದ್ರೆ ಗೊತ್ತಾಗ್ತಿತ್ತು. ಪರಮೇಶ್ವರ್ ನಮಗೆ ಮೊದಲೇ ಹೇಳಿದಿದ್ರೆ ಹೌದು ನಿಮ್ಮ ಹತ್ರ ಹಣ ಇವತ್ತು ಒಂದು ದರೋಡೆ ಮಾಡಲಿಕ್ಕಿದೆ ಅಂತ ಕಿವಿಯಲ್ಲಿ ಬಂದು ಹೇಳ್ತಾರೆ. ಏನ್ರಿ ಯಾರ್ರೀ ನಮ್ಮನ್ನು ಆಳ್ತಾ ಇದ್ದಾರೆ? ನಾವು ಹಂಗೆ ಇದೀವಿ ಬಿಡಿ, ಯಥಾ ರಾಜ ತಥಾ ಪ್ರಜಾ, ಕರೆಕ್ಟ್ ಇದೆ. ಆಮೇಲೆ ರಹೀಮ್ ಖಾನ್, ಏನಾದರೂ ಒಂದು ಸಾಧನೆ ಮಾಡಿರಿ ನಿಮ್ಮ ಇಲಾಖೆಯಲ್ಲಿ, ನಾ ಗರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತೀವಿ ನೀವೆಲ್ಲ. ಕೇವಲ ಒಂದು ಏನು ಮುಸ್ಲಿಂ ಓಟ್ ಸಿಗುತ್ತೆ ಅಂತ ಒಟ್ಟಾರೆ ಕೊಟ್ಬಿಡ್ಬೇಡಿ. ಇದ್ದಾರೆ ಮುಸ್ಲಿಮರಲ್ಲೂ ಕೂಡ. ಈಗ ಅಲ್ಲಿ ರಫಿ ಕೊಡೋದಿಲ್ವ ಅಲ್ಲಿ? ಅಂಥವ್ರನ್ನ ಗುರುತಿಸಿಕೊಡಿ ಮಹತ್ವ ಖಾತೆಗಳನ್ನು. ಓಕೆ, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇಂಥದನ್ನೆಲ್ಲ ಇಟ್ಕೊಂಡು ಯಥಾ ರಾಜ ತಥಾ ಪ್ರಜೆ ಇದೆ, ಇವರನ್ನೆಲ್ಲ ಯಾಕೆ ಇಟ್ಕೊಳ್ತೀರಿ ನೀವು ಇದನ್ನೆಲ್ಲ? ಉಡಾಫೆ ನೋಡಿ, ದರೋಡೆ ನೋಡಿ, ಆ ಮಾತು ಆಮೇಲೆ ಮಾತು ಕೇಳಿ. ಇದ್ರ ಬಗ್ಗೆ SBI ಎಂಪ್ಲಾಯಿಗೆ ಬರ್ದು ಡೆತ್ ಆಗಿದೆ. ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ಥರ ಮೊದಲನೇ ಕೇಸು. ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನಾಗಕ್ಕೆ ಬಿಡೋದಿಲ್ಲ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅವ್ರ ಮೇಲೆ ಸೀರಿಯಸ್ ಐ ಆಮ್ ಸಾರಿ ಸಿದ್ದರಾಮಯ್ಯನವರೇ, ರೇಪ್ ಆಗಿಲ್ವಾ ಅಂತಲ್ಲ, ಆದ ನಂತರ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅಂತೇಳಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಬೆಲ್ಜಿಯಮಲ್ಲಿ ನಿಮ್ಮ ಮಗ ತೀರ್ಕೊಂಡಾಗ ನಮಗೆಲ್ಲ ದುಃಖ ಆಗಿತ್ತು. ಬೇರೆ ಯಾವುದೇ ಮನುಷ್ಯನಿಗೂ ಕೂಡ ಅಷ್ಟು ಬೇಗ ಬೆಲ್ಜಿಯಂನಿಂದ ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮ ಮಗ ಅನ್ನೋ ಕಾರಣಕ್ಕಾಗಿ ಆಯಿತು ಅಷ್ಟು ಬೇಗ. ಇಲ್ಲಾಂದರೆ ಒಂದು ವಾರ ಕಳೀತಿತ್ತು. ಹಾಂ, ಈಗ ನಿಮ್ಮಲ್ಲಿ ಅಧಿಕಾರ ಇದೆ. ಪೊಲೀಸರು 24 ಗಂಟೆ ತಗೊಳ್ಳಿ ಅಟ್ಲೀಸ್ಟು,